ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕುಟುಂಬ ಸಮೇತ ಎಲ್ಲರೂ ಮನೆ ಮಕ್ಕಳೆಲ್ಲ ಕೂಡಿ ಒಂದೊಂದು ಗುಲಾಬಿ ಹೂವನ್ನ ಇವತ್ತು ಬಾಬಾ ಸಾಹೇಬರ ಸಮತಾವಾದ ರಾಜ್ಯ ಸಮಿತಿ ವತಿಯಿಂದ ಈ ದಿವಸ ನಮ್ಮ ಬೆಂಗಳೂರು ಹೃದಯ ಭಾಗ ಆಗಿರ್ತಕ್ಕಂಥ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 64ನೇ ಪರಿನಿರ್ವಾಣದ ದಿವಸದಂದು ಈ ದಿವಸ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡೋದ್ರೊಂದಿಗೆ ಎಲ್ಲರೂ ನಮ್ಮ ಸಂಘಟನೆಯ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಭಾಗಗಳಿಂದ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ಒಂದೊಂದು ಗುಲಾಬಿ ಹೂವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದಂದು ಅವರ ಪಾದಗಳಿಗೆ ಒಂದೊಂದು ಗುಲಾಬಿ ಹೂವನ್ನು ಅರ್ಪಿಸಿ ಕೃತಜ್ಞತೆಗಳನ್ನು ಅರ್ಪಿಸುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಿದಂಥವರು, ಮತ್ತೆ ಜೊತೆಗೆ ಅವರು ಬಹಳ ಕಷ್ಟಪಟ್ಟು ಶ್ರಮ ವಹಿಸಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಅವರು ಸಂವಿಧಾನದಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಎಲ್ಲರೂ ಆಗ ಏನು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಹಲವಾರು ಅಂದರೆ 6 ಜನ ಸದಸ್ಯರು ಇರ್ತಾರೆ. 6 ಜನದಲ್ಲಿ ಸುಮಾರು ಜನ ಒಂದು ಅನಾರೋಗ್ಯದ ಕಾರಣಗಳನ್ನು ನೆಪ ಒಡ್ಡಿ ಅವರು ಸಂವಿಧಾನದ ರಚನೆ ಮಾಡೋದ್ರಲ್ಲಿ ಸರಿ ನಮ್ಮನ್ನೆಲ್ಲ ಬಾಬಾ ಸಾಹೇಬರು ಬಿಟ್ಟು ಇವತ್ತು ನಾವೆಲ್ಲ ತಬ್ಲಿಗಳಾಗಿದ್ದೀವಿ. ಬಾಬಾ ಸಾಹೇಬರು ಇಲ್ದಿರೋದ್ರಿಂದ ತಬ್ಲಿಗಳಾಗಿದ್ದೀವಿ ಅಂತಲೇ ಬಯಸ್ತೀವಿ. ಆದರೆ ಇವತ್ತು ಬಾಬಾ ಸಾಹೇಬರು ನಮಗೇನು ನೋವಾಯ್ತು ಇಲ್ಲಿ ಬಂದೆ ಅಂದರೆ, ನಾವು ದಲಿತ ಸಂಘರ್ಷ ಸಮಿತಿ ಸಮತಾವಾದ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಿದ್ದೀವಿ. ಇವತ್ತಿನ ಬಂದು ಏನು ನಮಗೆ ಮನಸ್ಸಿಗೆ ಇದಾಯಿತು ಅಂದರೆ ಖುಷಿ ಆಯಿತು. ಆದರೆ ಬಾಬಾ ಸಾಹೇಬರು ಅವ್ರಿಗೆ ಹಾರ ಹಾಕೋಕ್ಕೆ ಒಂದು ಮೆಟ್ಲು ಕೂಡ ಇದಿಲ್ಲ. ಯಾವ್ಯಾವ ಪುತ್ತಲೆಗಳಿಗೆ ಏನೇನೋ ಮಾಡ್ತಾರೆ, ಆದರೆ ಭಾಳ ನಮಗೆ ಒಂಥರ ನೋವು ಆಗ್ತಾಯಿದೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥ ನಾವು ಸುಮಾರು 10,000 ಜನ ಸೇರಿದ್ದೀವಿ DSS ಸಮತಾವಾದ ಮಾರಪ್ಪ ಅವರ ಸಂಘಟನೆ ವತಿಯಿಂದ. ಆದರೆ ಇವತ್ತು ನಮ್ಗೆ ಭಾಳ ಖುಷಿ ಆಗ್ತಾಯಿದೆ. ಈ ಖುಷಿ ಆಗ್ತಿದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನ ಹೇಳೋಕ್ಕೆ